ಓಕೆ, ಸಾವಿನ ಧ್ವನಿ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಹೇಮಶ್ರೀ ಅವರ ಅನುಮಾನಾಸ್ಪದ ಸಾವಿನ ಕುರಿತು ನಾವು ಚರ್ಚೆಯನ್ನು ಮಾಡ್ತಾ ಇದ್ವಿ. ಯಾಕೆ ನಾವು ಇದಕ್ಕೆ ಸಾವಿನ ಧ್ವನಿ ಅಂತ ಹೇಳಿದ್ವಿ ಅಂತಂದರೆ, ಹೇಮಶ್ರೀ ತಮ್ಮ ಆಪ್ತ ಸ್ನೇಹಿತೆಯೊಬ್ಬರಿಗೆ ಕರೆ ಮಾಡ್ತಾರೆ ಕೆಲವು ದಿವಸಗಳ ಹಿಂದೆ. ಆಗ ಅವರು ಆತ್ಮಹತ್ಯೆ ಮಾಡ್ಕೊಳ್ಳೋದಕ್ಕೆ ನಿರ್ಧಾರ ಮಾಡಿರ್ತಾರೆ. ಸ್ನೇಹಿತೆಗೆ ಹೇಳ್ತಾರೆ, ನಾನು ಆತ್ಮಹತ್ಯೆ ಮಾಡ್ಕೊಳ್ಳೋಕೆ ಹೋಗ್ತಾ ಇದ್ದೀನಿ ಅಂತ. ಆನಂತರ ಅವರು ಯಾವುದೋ ದೇವಸ್ಥಾನಕ್ಕೆ ಹೋಗ್ತಾರೆ. ದೇವಸ್ಥಾನದಲ್ಲಿ ಅವರಿಗೆ ಆತ್ಮಹತ್ಯೆ ಮಾಡ್ಕೊಳ್ಬಾರ್ದು ಅಂತ ಅನಿಸುತ್ತೆ. ಮತ್ತೆ ವಾಪಸ್ ಬರ್ತಾರೆ. ಅಪ್ಪ ಅಮ್ಮ ಗಂಡ ಯಾರಿಗೂ ಮುಖ ತೋರಿಸದೆ ದೂರ ಹೋಗಿ ಜೀವನ ಮಾಡಬೇಕು ಅಂತ ಅನಿಸುತ್ತೆ. ಇದನ್ನೆಲ್ಲ ಅವರು ತಮ್ಮ ಸ್ನೇಹಿತೆ ಹತ್ರ ಹಂಚ್ಕೊಂಡಿದ್ದಾರೆ. ಸಂಧ್ಯಾ, ಒಟ್ಟಾರೆ ಅವ್ರನ್ನ ಹತ್ತಿರದಿಂದ ನೋಡಿದಂಥವ್ರು ನೀವು ಹೇಮಶ್ರೀನ. ಈ ಎಲ್ಲ ಮಾತುಗಳನ್ನ ಕೇಳಿಸಿದಾಗ ಎಲ್ಲೋ ಒಂದು ಕಡೆ ಈಕೆನೂ ಎಡಬುದ್ಲು ಅಂತ ಅನ್ಸುತ್ತಾ ನಿಮಗೆ? ಹಣದ ಹಿಂದೆ ಬಿದ್ದು ಅಥವಾ ಏನು ಹೇಳ್ತೀರಾ ಇದಕ್ಕೆ? ನಾನು ಹೇಳಿದೆ, ಅದು ಪ್ರಾರಂಭದಿಂದನೂ ಹೇಳಿದೆ, ಅವಳಿಗೆ ಬೆಟ್ಟದಷ್ಟು ಆಸೆ ಇತ್ತು. ಆಸೆ ಹೆಣ್ಮಕ್ಳಿಗೆ ಇದ್ದೇ ಇರುತ್ತೆ. ಬಹುಶಃ ಒಳ್ಳೆ ಕಡೆ ಲೈಫ್ ಸೆಟ್ಲ್ ಆಗ್ತೀನಿ ಅಂತ ಮಾಡ್ಕೊಂಡಿರ್ಬೋದು. ಆದ್ರೆ ಕೆಲವೊಂದು ಸತ್ಯಗಳು ಹೊರಗೆ ಬಂದಾಗ ಅದನ್ನ ಡೈಜೆಸ್ಟ್ ಮಾಡ್ಕೊಳಕ್ ಆಗಲ್ಲ. ಬೇಡವೇ ಬೇಡ ಅಂತ ಅನ್ಸುತ್ತೆ. ಈಗ ನೋಡಿ, ಅವಳು ಹೇಳೋ ಪ್ರಕಾರನೇ ಮದ್ವೆ ಆಗಿದ್ದು ಗೊತ್ತಿರ್ಲಿಲ್ಲ, ಏಜ್ ಡಿಫ್ರೆನ್ಸ್ ಗೊತ್ತಿರ್ಲಿಲ್ಲ, ಆಮೇಲೆ ಇಷ್ಟೊಂದು ಕ್ರಿಮಿನಲ್ ಕೇಸು ಅವ್ರ ಮೇಲೆ ಇದೆ ಅನ್ನೋದು ಗೊತ್ತಿರಲಿಲ್ಲ. ಎಲ್ಲಾದ್ರೂ ಒಂದ್ ಕಡೆ ಒಂದು ಹೆಣ್ಣು ಕಾಂಪ್ರಮೈಸ್ ಮಾಡ್ಕೋಬಹುದು. ಯಾಕಂದ್ರೆ ಅವಳು ಸ್ವಾರ್ಥಿ ಅಂತೂ ಅಲ್ಲ, ತ್ಯಾಗಿ ಅಂತ ಹೇಳಿದೀನಿ. ಅಮ್ಮ ಹೇಳಿದ್ರೆ ಏಜ್ ಡಿಫ್ರೆನ್ಸ್, ಓಕೆ, ಏಜ್ ಡಿಫ್ರೆನ್ಸ್ ಅಷ್ಟು ಮ್ಯಾಟರ್ ಬರಲ್ಲ. ಒಳ್ಳೆ ಹುಡುಗ ಆದ್ರೆ, ಗುಣವಂತ ಆದ್ರೆ ಅದು ಮಾಡೋಣ. ಬಟ್ ಇಲ್ಲಿ ಯಾವ ಅಂಶನೂ ಇಲ್ಲ ಅಂತ ಇದ್ದಾಗ ಅವಳು ಇಷ್ಟಪಟ್ಟು ಎಡವಿರ್ಬಹುದು. ಅಲ್ಲ, ಜೊತೆಗೆ ಸುರೇಂದ್ರ ಬಾಬುಗೆ ಎಲ್ಲೋ ಒಂದು ಮೂಲದ ಪ್ರಕಾರ ಹೇಳೋದಾದ್ರೆ ಈಕೆ 4ನೇ ಮದುವೆ ಅಂತ ಹೇಳಿದ್ದಾರೆ. ಹೆಣ್ಣು ಯಾವ್ದ್ರಲ್ಲಾದ್ರೂ ಕಾಂಪ್ರಮೈಸ್ ಆಗ್ತಾಳೆ, ಯಾವ್ದ್ರಲ್ಲಾದ್ರೂ ಇದಾಗ್ತಾಳೆ. ಈ ವಿಚಾರದಲ್ಲಿ ಮಾತ್ರ ಅಂದ್ರೆ ನನ್ನ ಗಂಡ ಬೇರೊಬ್ಬನ ಪತಿ ಅಂತ ಅನ್ನಿಸಿದಾಗ ಸಾಧ್ಯನೇ ಇಲ್ಲ. ಅದನ್ನ ಮುಚ್ಚಿಟ್ಟು, ಈಗ ನೋಡಿ, ಅದನ್ನ ಹೇಳಿದ್ದಿದ್ರೆ ಅವಳಿಗೆ ಇಷ್ಟ ಇದ್ರೆ ಆಗ್ತಿದ್ಲು, ಇಲ್ಲಾದ್ರೆ ಬೇಡ ಅಂತ ಹೇಳ್ತಿದ್ಲು. ಅದನ್ನ ನೀವು ಮುಚ್ಚಿಟ್ಟು ಆಮೇಲೆ ಗೊತ್ತಾದಾಗ ಅದು ಖಂಡಿತ ಸಹಿಸ್ಕೊಳ್ಳ. ಜೊತೆಗೆ ಅವರು ಹೇಮ ಅವರು ಮಾತಲ್ಲೇ ಹೇಳಿದರೆ ಆತನಿಗೆ 3 ಈ ಹಿಂದೆ ಮದುವೆ ಆಗಿದೆ, 9 ಜನ ಮಕ್ಕಳಿದ್ದಾರೆ ಅಂತ. ಅಂಡ್ ಅವಳು ಏಜ್ ಡಿಫ್ರೆನ್ಸ್ ಹೇಳಿದ್ಲು ಒಂದು. ಅಂಡ್ ಇನ್ನೊಂದು ಕ್ರಿಮಿನಲ್ ಕೇಸಸ್ದು ಇದೆ. ಇಷ್ಟೆಲ್ಲ ಅನ್ಯಾಯ ಆದ್ಮೇಲೆ ಯಾರು ಮತ್ತೆ ಅವಳಿಗೆ ಹೋಗಕ್ ಸ್ವತಃ ಇಷ್ಟ ಇರ್ಲಿಲ್ಲ. ಅದು ಮದ್ವೆ ಒಪ್ಕೊಂಡಿರ್ಬೋದು, ಮದ್ವೆ ಆಗಿ 2ನೇ ದಿನನೇ ಅವಳು ಪೊಲೀಸ್ ಕಂಪ್ಲೇಂಟ್ ಮಾಡಿರೋದು. ಹೌದು, ಹೇಮಶ್ರೀಯ ಜೊತೆಗೆ ಸಾಕಷ್ಟು ಒಡನಾಟವನ್ನು ಇಟ್ಕೊಂಡಿದ್ದವರು, ಅವರ ಕುಟುಂಬಕ್ಕೆ ತುಂಬ ಹತ್ತಿರ ಆಗಿದ್ದಂಥವರು ಸಂಧ್ಯಶ್ರೀ ಅವರು. ತುಂಬ ಬ್ಯುಸಿ ಶೆಡ್ಯೂಲ್ ಮಧ್ಯದಲ್ಲಿ ನಮ್ಮ ಜೊತೆ ಜಾಯ್ನ್ ಆಗಿದ್ದರು. ಕೆಲವೊಂದು ವಿಚಾರಗಳನ್ನ ಹೇಳಿ ಅವರು ಹೊರಟರು. ಈಗ ಮತ್ತೆ ನಮ್ಮ ಚರ್ಚೆನ ಮುಂದುವರಿಸಿ ನಾನು ವೀರೇಂದ್ರ ಅವ್ರನ್ನ ಮಾತಾಡ್ಸೋದಕ್ಕೆ. ವೀರೇಂದ್ರ, ಮೊನ್ನೆ ನಾವೆಲ್ಲ ಮಾತಾಡಿದ್ದೇ ಬೇರೆ ಆ್ಯಂಗಲ್ ಇತ್ತು. ಅಂದರೆ ಒಬ್ಬ ಕಲಾವಿದೆಗಿಂತ ಸಾವು ಬರಬಾರ್ದಾಗಿತ್ತು ಅಂತಕ್ಕಂಥ ವಿಚಾರವಾಗಿ. ಈ 2 ದಿವಸಗಳ ಗ್ಯಾಪ್ನಲ್ಲಿ ಅದು ಬೇರೆ ಆಯಾಮಗಳನ್ನ ಪಡ್ಕೊಂಡಿರೋದು. ಸ್ವತಃ ಅವರ ಅಪ್ಪ ಅಮ್ಮ, ಅವರ ಗಂಡ, ಇವರೆಲ್ಲರ ಒಂದು ಇದರಿಂದ ಸೋಗಲಾಡಿತನದಿಂದ ದುರಂತ ಅಂತ್ಯ ಆಯ್ತಾ ಅಂತ ಅನಿಸ್ತಾ ಇದೆ ಈಗ ನನಗೆ. ನೀವೇನು ಹೇಳ್ತೀರಾ? ಇದು ಮೋಸ್ಟ್ಲಿ ನನಗನ್ನಿಸ್ತದೆ ಭಾಗ 2 ಅಂತ ಅನಿಸ್ತಾ ಇದೆ. ಇಲ್ಲ, ಭಾಗ 2 ಅಲ್ಲ, ನಾವು ಮೆಗಾ ಸೀರಿಯಲ್ ಮಾಡೋಂಥವ್ರು ಇದೊಂಥರ ಮೆಗಾ ಸೀರಿಯಲ್ ಥರ ಹೋಗ್ತಾ ಇದೆ ಅನಿಸುತ್ತೆ. ಈ ಪುಟಗಳನ್ನು ತಿರುಗ್ತಾ ಇದ್ರೆ ಒಂದೊಂದು ಎಳೆಗಳು ಓಪನ್ ಆಗ್ತಾ ಹೋಗ್ತಿದೆ. ಆಮೇಲೆ ಒಬ್ಬೊಬ್ಬ ಪ್ಯಾನಲಿಸ್ಟಿಂದ ಒಂದೊಂದು ಮಾಹಿತಿ ಸಿಗ್ತಾ. ಹೌದು, ನಮಗೆ ಇಲ್ಲಿ ಏನಾಗಿದೆ, ದೊಡ್ಡ ಮಟ್ಟದ ಗೊಂದಲ. ಅಮ್ಮ ಮಾತಾಡ್ತಾ, ರಾಧಮ್ಮ ಮಾತಾಡ್ತಾ ಒಂದು ಮಾತು ಹೇಳ್ತಾರೆ, ಏನೋ ಆಗಿದ್ದಾಗೋಯ್ತು, ಗಂಡ ಹೆಂಡ್ತಿ ಅಡ್ಜಸ್ಟ್ ಮಾಡ್ಕೊಂಡು ಹೋಗಬೇಕು ಅನ್ನುವಂಥ ಒಂದು ಮಾತು ಹೇಳ್ತಾರೆ. ಪ್ರತಿಯೊಂದು ಜೀವಕ್ಕೆ ತನ್ನದೇ ಆದಂಥ ಆಸೆ ಆಕಾಂಕ್ಷೆಗಳಿರ್ತದೆ. ಮಾನಸಿಕವಾಗಿ ಯಾವ ರೀತಿಯಾದಂಥ ಹಿಂಸೆಗಳಾಗಿದೆ, ಎಲ್ಲೋ ಒಂದು ಕಡೆಗೆ ಮನೆಗೆ ಮತ್ತು ಒಂದಷ್ಟು ಅವರಿಗೆ ಹತ್ತಿರವಾದವರಿಗೆ ನೋವಾಗದಾಗೆ, ಅಥವಾ ಇಲ್ಲಿ ನಾನು ಒಂದು ವಿಚಾರ ಅದಕ್ಕೆ ಮುಂಚೆ ಮಾತಾಡ್ತೀನಿ ನೋಡಿ. ಇಡೀ ಕರ್ನಾಟಕ ಟಿವಿ ಉದ್ಯಮದಿಂದ ಬಹಳಷ್ಟು ದೂರ ಈ ಅಮ್ಮ ಸರಿತಾಳೆ. 1 ವರ್ಷ 5 ತಿಂಗಳಲ್ಲಿ ಒಂದು ಹಂತದಲ್ಲಿ. ಇದಕ್ಕೆ ಒಂದು ಕಾರಣವನ್ನು ನಾವು ತಿಳ್ಕೋಬೇಕಾಗ್ತದೆ. ಎಷ್ಟೇ ಏನೇ ಹಣ ಮತ್ತೊಂದು ಮಗದೊಂದು ಅಗಾಧವಾದಂಥ ಒಂದು ಆಸ್ತಿ ಸಂಪತ್ತಿಗೆ, ಸಿರಿ ಸಂಪತ್ತಿಗೆ ಬಾಗಿ ಮದುವೆ ಆಗಿದೆ ಅಂತ ಎಲ್ಲೋ ಒಂದು ಕಡೆಗೆ ಹೇಳ್ಬೋದು. ಅದಕ್ಕೆ ಅವಳು ಬೋಲ್ಡ್ ಆಗಿಬಿಟ್ಟಿದ್ದಾಳೆ, ಕುತ್ತಿಗೆಯನ್ನು ಕೊಟ್ಟಿದ್ದಾಳೆ ತಾಲಿ ಕಟ್ಟಿಸ್ಕೊಳ್ಳಿಕ್ಕೆ ಅಂತೆಲ್ಲ ಹೇಳ್ಬೋದು. ಆದರೆ ಪ್ರಸ್ತುತ ಪರಿಸ್ಥಿತಿಯನ್ನು ಒಂದ್ಸರಿ ಅವಲೋಕಿಸಿದಾಗ ಕನ್ನಡ ಟಿವಿ ಉದ್ಯಮವನ್ನು ಬಿಟ್ಟು ಹೊರಗ್ತಾಳು. ಹೈದರಾಬಾದ್ನಲ್ಲಿ ಸೆಟ್ಲ್ ಆಗುವಂತ ಒಂದು ಪ್ರಯತ್ನವನ್ನು ಮಾಡ್ತಾಳೆ. ತೆಲುಗು ಸೀರಿಯಲ್ ಬ್ಯುಸಿ ಆಗ್ತಾಳೆ. ಯಾತಕ್ಕೆ ಗೊತ್ತಾ? ಇಲ್ಲಿ ಎಷ್ಟೋ ಜನ ಒಡನಾಡಿಗಳು ಸುಮಾರು 14 ವರ್ಷ ಆಯ್ತು ಅವಳು ಇಂಡಸ್ಟ್ರಿಗೆ ಬಂದು. ಅವತ್ತಿಂದ ಇವತ್ತಿನವರೆಗೂ ಹಲವಾರು ಜೊತೆಯಲ್ಲಿ ಪಾತ್ರಗಳನ್ನ ಮಾಡಿದ್ದಾಳೆ, ನಿರ್ದೇಶಕರನ್ನು ನೋಡಿದ್ದಾಳೆ, ನಿರ್ಮಾಪಕರನ್ನು ನೋಡಿದ್ದಾಳೆ, ತಂತ್ರಜ್ಞರನ್ನು ನೋಡಿದ್ದಾಳೆ. ಟಿವಿ ಉದ್ಯಮವನ್ನು ಬಹಳ ಹತ್ತಿರದಿಂದ ಸ್ಪರ್ಶ ಮಾಡಿದಂಥವಳು ಹುಡುಗಿ. ಈ 14 ವರ್ಷಗಳಲ್ಲಿ ಎಲ್ಲೋ ಒಂದು ಕಡೆಗೆ ಈ ಇಷ್ಟು ಚಂದದ ಹುಡುಗಿ, ಅವಳೇನು ದೊಡ್ಡ ಒಂದು ಇದಂತ ಅಲ್ಲ ಹೇಳ್ತಿರೋದು, ಬೆಳ್ಳಗೆ ಅದಕ್ಕೆ
ಆದ್ರೂ ಎಲ್ಲೋ ಒಂದು ಕಡೆಗೆ ಅವಳೊಂದೊಂದು ಗ್ಲಾಮರ್, ಹೌದು, ನಿಮ್ಮ ವಾಹಿನಿಯಲ್ಲೇ ಬಂದಂತ ಒಂದು ಸೀರೆಗೊಂದು ಸವಾಲು ಕಾರ್ಯಕ್ರಮ, ಈ ಎಲ್ಲದರ ಮಧ್ಯದಲ್ಲಿ ತಂದೆ ಆದಂತ ಒಂದು ಕನಸುಗಳು. ಅನುಮಾನ ಅವರ ತಂದೆ ತಾಯಿ ವಿಚಾರದಲ್ಲಿ ಈಗ ಗಂಡನಿಂದ ಅನ್ಯಾಯಕ್ಕೊಳಗಾದವರ ಕಥೆಗಳನ್ನ ನಾವು ಪ್ರತಿನಿತ್ಯ ನಿಮಗೆ ಕೊಡ್ತಾನೆ ಇರ್ತೀವಿ. ಆದರೆ ತುಂಬ ಅಪರೂಪವಾದಂತಹ ಕೇಸ್ ಇದು. ತಂದೆ ತಾಯಿಗಳಿಂದಲೇ ಅನ್ಯಾಯಕ್ಕೆ ಒಳಗಾಗಿರ್ತಕ್ಕಂಥ ಹೇಮಶ್ರೀಯ ದುರಂತ ಅಂತ್ಯದ ಬಗ್ಗೆ ಮಾತುಕತೆ ಮುಂದುವರಿಸ್ತೀನಿ ಒಂದು ಪುಟ್ಟ ಬ್ರೇಕ್ ನಂತರ.